ಬ್ಯಾಂಕಿಂದನೇ ನಿಮ್ಮನ್ನು ದೂರ ಇಡುವಂತ ಪ್ರಯತ್ನ ಯಾರು ಯಾರು ಅವ್ಯಾವ ಬ್ಯಾಂಕಿನಿಂದ ದೂರ ಇಡಬೇಕು ಮಾಡಬೇಕು ಜಿಲ್ಲಾ ಜನ ನಿರ್ಣಯ ಮಾಡ್ತಾರೆ ಹೊರತಾಗಿ ಯಾವ ವ್ಯಕ್ತಿ ಇಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಪಿಕೆ ಅಲ್ಲಿ ಉತ್ತರ ಕೊಟ್ಟಿದಾರಲ್ಲ, ಕಿಡ್ನಾಪ್ ಮಾಡುವಂತದ್ದು ಆಯ್ತು, ಎಲ್ಲವೂ ಗಲಾಟೆಗಳಾದವು. ಅವೆಲ್ಲ ಈಗ ಇತ್ತಿತ್ತಲಾಗಿ ಈಗ ಬದಲಾದಂತ ರಾಜಕಾರಣದಲ್ಲಿ ಇವತ್ತಿಂದ ವ್ಯವಸ್ಥೆ ಅಂತ ಗಲಾಟೆ ಆದದಕ್ಕೆ ಇವತ್ತು ದಿವಸ ಮಣ್ಣಿ ರಿಸಲ್ಟ್ ಹಂಗಾಗ್ಯದ. ಅದನ್ನು ತಮ್ಮ ಗಮನಕ್ಕೆ ಹೇಳಿಕೆ ಇಚ್ಛೆ ಪಡ್ತೀನಿ. ಒಂದು ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಕೊಡಿ. ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ತಾವು 10 ವರ್ಷಗಳ ಕಾಲ ಜಾಸ್ತಿನ ನೀವು ಆಡಳಿತ ಮಾಡಿದ್ರೆ ನೋಡಪ್ಪ ಹೇಳ್ಬಿಡ್ತೇನಲ್ಲ ನೋಡಿ ಮಾಡಿ ಜಾರಕಿಹೊಳಿ ಅವರು ನಿಮ್ಮ ಅಧ್ಯಕ್ಷರಾಗ್ಲಿಕ್ಕೆ ಅವರು ಕಾರಣರಾದ್ರು. 40 ವರ್ಷ ನಾನು ಈ ಬ್ಯಾಂಕಿನ 40 ವರ್ಷ ಈ ಬ್ಯಾಂಕಿನಲ್ಲಿ ಸೇವೆ ಮಾಡಿದ್ದೀನಿ. 10 ವರ್ಷ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ. 10 ವರ್ಷ ನಿರ್ದೇಶಕನಾಗಿ ಸೇವೆ ಮಾಡಿದ್ದೀನಿ. 5 ವರ್ಷ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ. 25 ವರ್ಷ ಅಧ್ಯಕ್ಷನಾಗಿ ಈ ಸಂಸ್ಥೆಯ ಕೆಲಸ ಮಾಡಿದ್ದೀನಿ. 40 ವರ್ಷ ಇದ್ದಾಗೂ ಇಡೀ ಆಡಳಿತ ಮಂಡಳಿ ನನ್ನ ಬೆನ್ನೆಲುಬಾಗಿ ನಾನು ನಿಂತ್ಕೊಂಡು ಬ್ಯಾಂಕನ್ನು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ. ನಿಮ್ಮ ಅಧ್ಯಕ್ಷರಾಗಿ ಬ್ಯಾಂಕಿಂದನೇ ನಿಮ್ಮನ್ನು ದೂರ ಇಡುವಂತ ಪ್ರಯತ್ನ ಯಾರು ಅವ್ಯಾವ ಬ್ಯಾಂಕಿನಿಂದ ದೂರ ಇಡಬೇಕು ಮಾಡಬೇಕು ಜಿಲ್ಲಾ ಜನ ನಿರ್ಣಯ ಮಾಡ್ತಾರೆ ಹೊರತಾಗಿ ಯಾವ ವ್ಯಕ್ತಿ ಇಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಪಿಕೆ ಅಲ್ಲಿ ಉತ್ತರ ಕೊಟ್ಟಿದಾರಲ್ಲ, ಕಿಡ್ನಾಪ್ ಮಾಡುವಂತದ್ದು ಆಯ್ತು, ಎಲ್ಲವೂ ಗಲಾಟೆಗಳಾದವು. ಅವೆಲ್ಲ ಈಗ ಇತ್ತಿತ್ತಲಾಗಿ ಈಗ ಬದಲಾದಂತ ರಾಜಕಾರಣದಲ್ಲಿ ಇವತ್ತಿಂದ ವ್ಯವಸ್ಥೆ ಅಂತ ಗಲಾಟೆ ಆದದಕ್ಕೆ ಇವತ್ತು ದಿವಸ ಮಣ್ಣಿ ರಿಸಲ್ಟ್ ಹಂಗಾಗ್ಯದ. ಅದನ್ನು ತಮ್ಮ ಗಮನಕ್ಕೆ ಹೇಳಿಕೆ ಇಚ್ಛೆ ಪಡ್ತೀನಿ. ಒಂದು ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಕೊಡಿ. ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ತಾವು 10 ವರ್ಷಗಳ ಕಾಲ ಜಾಸ್ತಿನ ನೀವು ಆಡಳಿತ ಮಾಡಿದ್ರೆ ನೋಡಪ್ಪ ಹೇಳ್ಬಿಡ್ತೇನಲ್ಲ ನೋಡಿ ಮಾಡಿ ಜಾರಕಿಹೊಳಿ ಅವರು ನಿಮ್ಮ ಅಧ್ಯಕ್ಷರಾಗ್ಲಿಕ್ಕೆ ಅವರು ಕಾರಣರಾದ್ರು. 40 ವರ್ಷ ನಾನು ಈ ಬ್ಯಾಂಕಿನಲ್ಲಿ ಸೇವೆ ಮಾಡಿದ್ದೀನಿ. 10 ವರ್ಷ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ. 10 ವರ್ಷ ನಿರ್ದೇಶಕನಾಗಿ ಸೇವೆ ಮಾಡಿದ್ದೀನಿ. 5 ವರ್ಷ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ. 25 ವರ್ಷ ಅಧ್ಯಕ್ಷನಾಗಿ ಈ ಸಂಸ್ಥೆಯ ಕೆಲಸ ಮಾಡಿದ್ದೀನಿ. 40 ವರ್ಷ ಇದ್ದಾಗೂ ಇಡೀ ಆಡಳಿತ ಮಂಡಳಿ ನನ್ನ ಬೆನ್ನೆಲುಬಾಗಿ ನಾನು ನಿಂತ್ಕೊಂಡು ಬ್ಯಾಂಕನ್ನು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ. ನಿಮ್ಮ ಅಧ್ಯಕ್ಷರ